ಶರಣಂ ಶರಣಂ ಗಚ್ಚಾಮಿ. ಫೆಬ್ರವರಿ ತಿಂಗಳ ಮಾಸಿಕ ಪತ್ರ. ನಮ್ಮ ಪಿತೃವೈ ಟೀಚರ್ ಪ್ರೇರಕರಾದಂತಹ ಭಾರತಿ ಮಾಜಿಯವರು ಪರಂಜಿ ಹತ್ತಿರ ಕೋರಿಕೊಳ್ಳುವುದೇನೆಂದರೆ, ಈ ಫೆಬ್ರವರಿ 1ರಿಂದ ಮುಂಬರುವ ಮಾರ್ಚ್ 1ರವರೆಗೆ ಭಾರತಿ ಮಾಜಿಯವರು ಮಾಡುವ ಈ ಮಾಸಿಕ ಪೂಜೆಯನ್ನು ಮಾಡುವ ಮೂಲಕ ನಿಮ್ಮೆಲ್ಲರ ಈ ಫೆಬ್ರವರಿ ತಿಂಗಳು ಪರಂಜಿಯವರ ಶಕ್ತಿಯಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯುವಂತಾಗಲಿ. ಪಪ್ರವಿನ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಶರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करती हो, करता हो. 9ನೇ ವಾಕ್ಯ. ಪರಂಜಿ, ಈ ಫೆಬ್ರವರಿ ತಿಂಗಳ ಮಾಸಿಕ ಪತ್ರ ಮಾಡುವ ಮೂಲಕ ನಿಮ್ಮ ಶಕ್ತಿಯನ್ನು ನೀಡಿ ಮತ್ತು ಇಂದಿನ ಈ ಪಿತೃವಾಯ್ ಮಾಸಿಕ ಪತ್ರ ಮಾಡುವ ಮೂಲಕ ನನ್ನ ಈ ಇಡೀ ತಿಂಗಳು ತುಂಬ ಅನುಕೂಲಕರವಾಗಿರಲಿ ಎಂದು ವಿನಂತಿಸುತ್ತೇನೆ. ಪರಂಜಿ, ಈ ಮುಂಬರುವ ತಿಂಗಳು ನನ್ನ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ತುಂಬ ಸಂತೋಷಕರವಾಗಿರಲಿ. ಹಾಗೆಯೇ ನನ್ನ ಆದಾಯ ಹೆಚ್ಚಾಗಲಿ ಮತ್ತು ಆದಾಯ ಹೆಚ್ಚಾಗುವ ಮಾರ್ಗಗಳು ಹೆಚ್ಚಾಗಲಿ ಎಂದು ಆಶೀರ್ವಾದ ಮಾಡಿರಿ. ನಾನು ಸರಿಯಾಗಿ ಖರ್ಚು ಮಾಡಿ ಸರಿಯಾದ ರೀತಿಯಲ್ಲಿ ದುಡಿದು ಸ್ವಲ್ಪ ಭಾಗವನ್ನು ಪಿತೃವಾಯ್ ಪ್ರಚಾರ ಮಾಡುವುದಕ್ಕೆ ಉಪಯೋಗಿಸುವಂತಹ ಶಕ್ತಿಯನ್ನು ನೀಡಿ. ಪ್ರತಿ ಭಾನುವಾರ ನಡೆಯುವ 11 ಗಂಟೆಗೆ ಆಫ್ಲೈನ್ ಅಥವಾ ಆನ್ಲೈನ್ ಪಿತೃವಾಯ್ ಲಕ್ಷ್ಮೀ ಸಮೃದ್ಧಿ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ ಲಕ್ಷ್ಮೀ ಸಮೃದ್ಧಿ ಸಂಶೋಧನಾ ತರಗತಿಗೂ ಹಾಜರಾಗುವ ಮೂಲಕ ನಾನು ಅತ್ಯಂತ ಶ್ರೀಮಂತಳಾಗುವಂಥ ಶಕ್ತಿಯನ್ನು ಪಡೆಯುತ್ತೇನೆ. ಬದಲಾಗುತ್ತಿರುವ ಹವಾಮಾನ, ವಿಪತ್ತು, ಶೀತ, ಕೆಮ್ಮು, ವೈರಲ್ ಸೋಂಕುಗಳು ಮತ್ತು ಇತರ ಹವಾಮಾನ ಸಂಬಂಧಿತ ಕಾಯಿಲೆಗಳಿಂದ ರಕ್ಷಣೆ ಪಡೆಯಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾನು ಪರಂ ವಿಭೂತಿ, ಪರಂ ಪ್ರತೀಕ್, ಪರಂ ಶಕ್ತಿ ಜಲ್ನನ್ನು ಧರಿಸುವ ಮೂಲಕ, ಪರಂ ಸ್ನಾನ ಮಾಡುವ ಮೂಲಕ ರೋಗ ತಡೆಗಟ್ಟುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ ಮತ್ತು ಇತರ ಯಾವುದೇ ರೀತಿಯ ರೋಗಗಳ ರಕ್ಷಣೆಗಾಗಿ 25ನೇ ತಾರೀಕು ಫೆಬ್ರವರಿ ನಡೆಯುವ ಪಿತೃವಾಯ್ ಮಾಸಿಕ ರೋಗ ತಡೆಗಟ್ಟುವ ತರಗತಿಗೆ ಹಾಜರಾಗುತ್ತೇನೆ. ಸಂಜೆ 7 ಗಂಟೆಗೆ ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ರೋಗ ನಿವಾರಣಕ ಕ್ಲಾಸಿಗೆ ಅಟೆಂಡ್ ಆಗುತ್ತೇನೆ. ಪೂರ್ವಜರ ಆಶೀರ್ವಾದ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ಇರುವಂತಾಗಲಿ. ಹಾಗೆಯೇ ಪೂರ್ವಜರು ಸಂತೃಪ್ತರಾಗಿರಬೇಕು ಮತ್ತು ವಂಶಸ್ಥರನ್ನು ಆಶೀರ್ವದಿಸುವಂತಾಗಲಿ. ಯಾವುದೇ ರೀತಿಯ ಪಿತೃದೋಷ, ವಿಧಿ, ಸನ್ನಿವೇಶ ದೋಷ, ನಜಟೋಕ್, ವಿರೋಧಿಗಳ ಕೆಟ್ಟ ಪರಿಣಾಮಗಳು, ಗ್ರಹ ದೋಷಗಳು, ವಾಸ್ತುದೋಷ, ಕಾಲಸರ್ಪದೋಷ ತಡೆಗಟ್ಟುವಿಕೆಗಾಗಿ ನಾನು ಪಿತೃವಾಯ್ ಅಮಾವಾಸ್ಯ ಲೈವ್ ತರಗತಿಗೆ 9ನೇ ತಾರೀಕು ಫೆಬ್ರವರಿ ಅಟೆಂಡ್ ಆಗುತ್ತೇನೆ. ಗರಿಷ್ಠ ಪ್ರಯೋಜನವನ್ನು ಪಡೆಯುವುದಕ್ಕಾಗಿ ಪಿತೃವಾಯ್ ಅಮಾವಾಸ್ಯ ಗೂಗಲ್ ಮೀಟ್ ತರಗತಿಯನ್ನು ನಮ್ಮ ಮನೆಯಲ್ಲಿ ಆಯೋಜಿಸುವಂತೆ ಪ್ರಯತ್ನಿಸುತ್ತೇನೆ. ಪರಂಜಿ, ಈ ತಿಂಗಳಲ್ಲಿ ಬರಲಿರುವ ಪಿತೃವಾಯ್ ಬಸಂತ್ ಪಂಚಮಿ ತರಗತಿಯನ್ನು ಫೆಬ್ರವರಿ 14ರಂದು ಅಟೆಂಡ್ ಮಾಡುತ್ತೇನೆ. ಪರಂಜಿ ಅವರ ಕೃಪೆಯಿಂದ ನಾನು ತಾಯಿ ಸರಸ್ವತಿಯನ್ನು ಆರಾಧಿಸುತ್ತೇನೆ. ಹಾಗೆಯೇ ನನ್ನ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಸಂತೋಷದ ವೃತ್ತಿಜೀವನಕ್ಕಾಗಿ ಸಾಮೂಹಿಕ ಪತ್ರ ಮಾಡುವ ಮೂಲಕ ಶಕ್ತಿಯನ್ನು ಪಡೆಯುತ್ತೇನೆ. ಪಿತೃವಾಯ್ ಮಾಡುವ ಮೂಲಕ ಫೆಬ್ರವರಿ ತಿಂಗಳಲ್ಲಿ ಬರುವ ಇತರ ಎಲ್ಲ ಹಬ್ಬಗಳನ್ನು ತುಂಬ ಅನುಕೂಲ ಪಡೆಯುತ್ತೇನೆ. ಈ ತಿಂಗಳು ಬರುವ
ಪಿತೃವಾಯ್ ಮಾಸಿಕ ಶಿವರಾತ್ರಿ, ಪಿತೃವಾಯ್ ಪೂರ್ಣಮಾಸಿ, ಪಿತೃವಾಯ್ ಏಕಾದಶಿ ಕ್ಲಾಸ್ ಮತ್ತು ಇತರ ಆಚರಣೆಗಳ ತರಗತಿಗಳನ್ನು ಖಂಡಿತವಾಗಿಯೂ ಪಿತೃವಾಯ್ ಮಾಸಿಕ ಕ್ಯಾಲೆಂಡರ್ ಪ್ರಕಾರ ಹಾಜರಾಗುತ್ತೇನೆ. ಪರಂಜಿ, ನನಗೆ ಪದಗಳನ್ನು ನೀಡಿ, ನಿಮ್ಮ ವಾಣಿಯನ್ನು ನೀಡಿ, ಸ್ಥೈರ್ಯವನ್ನು ನೀಡಿ. ಹಾಗೆಯೇ ಪಿತೃವಾಯ್ ಮಾಡುವ ಮೂಲಕ ನಾನು ತುಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ. ಪಿತೃವಾಯ್ ಮಾಡುವ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳು ಹೆಚ್ಚಾಗಿ ಅಭಿವೃದ್ಧಿಯಾಗಿದೆ. ಇದರಿಂದ ನಾನು ಪಿತೃವಾಯ್ ಆಮಂತ್ರಣ ಪತ್ರಗಳನ್ನು ಮತ್ತು ಪಿತೃವಾಯ್ ಗುಡ್ ಲಕ್ ಕಾರ್ಡುಗಳನ್ನು ಅಪರಿಚಿತ ಜನರಿಗೂ ಹಂಚಿ ಗರಿಷ್ಠ ಪ್ರಚಾರವನ್ನು ಮಾಡುವಂಥ ಶಕ್ತಿಯನ್ನು ಪಡೆಯುವಂತಾಗಲಿ. ಹಾಗೆಯೇ ಪಿತೃವಾಯ್ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ನಡೆಯುವ ಬೆಳಿಗ್ಗೆ 11 ಗಂಟೆ ಮತ್ತು ಸಂಜೆ 7 ಗಂಟೆಯ ಕ್ಲಾಸಿನ ಬಗ್ಗೆಯೂ ಬೇರೆಯವರಿಗೆ ತಿಳಿಸಿಕೊಡುವಂಥ ಶಕ್ತಿಯನ್ನು ಕೊಡಿ. ಹಾಗೆಯೇ ಜನರಿಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿಕೊಡುತ್ತೇನೆ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ, ನನ್ನಿಂದ ಪಿತೃವಾಯ್ ಕಲಿತ ಜನರಿಗೂ ಸಹ ಸಾಕಷ್ಟು ಅನುಕೂಲವಾಗಲಿ. ಹಾಗೆಯೇ ಇದರಿಂದ ಪರಂಜಿಯವರ ಖ್ಯಾತಿ ಮತ್ತು ಗೌರವವು ಹೆಚ್ಚಾಗುವಂತಾಗಲಿ. ನನ್ನ ಪ್ರತಿಷ್ಠೆಯು ಹೆಚ್ಚಾಗಬೇಕೆಂದು ಕೋರಿಕೊಳ್ಳುತ್ತೇನೆ. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನವು ಬಹಳ ಯಶಸ್ವಿಯಾಗಿ, ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮತ್ತು ಸಂತೋಷದಾಯವಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಈ ಸೆಷನ್ ವಾರ್ಷಿಕ ಪರೀಕ್ಷೆಗಳಲ್ಲಿ ನಾನು ತುಂಬ ಕಾನ್ಫಿಡೆಂಟ್ ಆಗಿರಬೇಕೆಂದು ಕೋರಿಕೊಳ್ಳುತ್ತೇನೆ. ಶಿಕ್ಷಕರು ಮತ್ತು ನನ್ನ ಶಿಕ್ಷಕರಿಂದ ಮತ್ತು ನನ್ನ ಸಹಪಾಠಿಗಳಿಂದ ಅತ್ಯಂತ ಪ್ರೋತ್ಸಾಹ ಸಿಗುವಂತಾಗಲಿ. ಹಾಗೆಯೇ ಪ್ರತಿದಿನ ನಾನು ಪಿತೃವಾಯ್ ಮಾಡುವುದರಿಂದ ಹೆಚ್ಚಿನ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಬೆಳೆಸಿಕೊಳ್ಳುವಂಥ ಶಕ್ತಿಯನ್ನು ನೀಡಿ. ಪಿತೃವಾಯ್ ಮಾಸಿಕ ಕ್ಯಾಲೆಂಡರ್ ಪ್ರಕಾರ ಈ ತಿಂಗಳ ಎಲ್ಲ ಪಿತೃವಾಯ್ ವಿದ್ಯಾರ್ಥಿ ತರಗತಿಗಳು ಮತ್ತು ಅನುಸಂಧಾನ ತರಗತಿಗಳಿಗೆ ಹಾಜರಾಗುವ ಮೂಲಕ ನಾನು ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ. ಹಾಗೆಯೇ ಪಿತೃವಾಯ್ ಅನುಭವವನ್ನು ಪರಂಧಾಮಕ್ಕೆ ಬಂದು ಅಥವಾ ಆಡಿಯೋ ಅಥವಾ ವಿಡಿಯೋ ಮೂಲಕ ಶೇರ್ ಮಾಡುವುದರ ಮೂಲಕ ಪಿತೃವಾಯ್ ಪ್ರಚಾರದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ಜನವರಿ ತಿಂಗಳು ತುಂಬ ಅನುಕೂಲಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಜನವರಿ 2024 ಎಲ್ಲ ಸುಂದರ ಅನುಭವಗಳನ್ನು ನಾನು ದರೋಹ ಡೈರಿಯಲ್ಲಿ ಬರೆಯುತ್ತೇನೆ. ಹಾಗೆಯೇ ಪಿತೃವಾಯ್ ಅನುಭವದ ವಿಡಿಯೋಗಳನ್ನು ಅಥವಾ ಆಡಿಯೋಗಳನ್ನು ಬೇರೆಯವರೊಂದಿಗೂ ಗುಂಪಿನಲ್ಲಿ ಹಂಚಿಕೊಳ್ಳುತ್ತೇನೆ. ಇದರಿಂದ ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ಜನವರಿ ತಿಂಗಳು ತುಂಬ ಅನುಕೂಲಕರವಾಗಿತ್ತು. ಹಿಂದಿನ ತಿಂಗಳಿನಂತೆ ಫೆಬ್ರವರಿ ತಿಂಗಳಿನಲ್ಲಿಯೂ ಸಹ ನಿಯಮಿತ ಪಿತೃವಾಯ್ ಮಾಡುವ ಮೂಲಕ ನನ್ನ ಎಲ್ಲ ಆಸೆಗಳು ಈಡೇರುವಂತಾಗಲಿ. 10ನೇ ವಾಕ್ಯ. ಆಸೆ ಈಡೇರಿದ ತಕ್ಷಣ ನಾನು ಕಾಣಿಕೆ ಮೊತ್ತವನ್ನು ಪರಂಜಿಗೆ ಅರ್ಪಿಸುತ್ತೇನೆ. ನೀವು ಯಾವ ಕರೆನ್ಸಿಯಲ್ಲಿ ದುಡಿಯುತ್ತೀರೋ ನೀವೇ ತೀರ್ಮಾನಿಸಿ. ನಾನು ಪರಂಜಿಗೆ 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ. ಹಾಗೆಯೇ ಒಂದು ಶ್ರದ್ಧಾಪೂರ್ವಕ ಹೂವನ್ನು ಅರ್ಪಿಸುತ್ತೇನೆ. 11ನೇ ವಾಕ್ಯ. ಪಕರ್ನಲ್ಲಿ ಆಸೆ ಈಡೇರಿದ ತಕ್ಷಣ ಈ ತಿಂಗಳು ನಾನು 11 ಹೊಸ ಜನರಿಗೆ ಪಿತೃವಾಯನ್ನು ಯಾವುದೇ ಮಾಧ್ಯಮದಲ್ಲಿ ಕಲಿಸಿಕೊಡುತ್ತೇನೆ. ನಾನು ಪರಂಜಿ ಹತ್ತಿರ ಕೋರಿಕೊಳ್ಳುವುದೇನೆಂದರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮತ್ತು ನನ್ನ ಎಲ್ಲ ರೀತಿಯ ಹಾರೈಕೆಗಳು ಶೀಘ್ರದಲ್ಲೇ ಈಡೇರಲಿ ಎಂದು. ಶರಣಂ ಗಚ್ಚಾಮಿ.